ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಊರಲ್ಲಿ ನಿಮ್ ಬಗ್ಗೆ ಕೇಳಿದ್ರೆ ವಿಧವಾಗಿ ಮಾತಾಡ್ತಾರೆ. ನೀವು ಹಾಗೆ ನಡ್ಕೊಂಡ್ರಿ ಕೂಡ ಇಲ್ಲ ಅಂತ ನಾನು ಹೇಳ್ತಿಲ್ಲ. ಆದ್ರೆ ನಮ್ ಮಗು ಬದುಕಿದಾನೆ ಅಂದ್ರೆ ಅದು ಕಾರಣ ನಿಮ್ ತಂಗಿ ಸರ್. ಮಗುನ್ ಬದುಕಿಸಿ ಹಾಗೆ ಹೊರಟೋಗೋದು ಯಾವ ನ್ಯಾಯ ಸರ್? ಅವನ್ ಚೇತರಿಕೆ ಕಾಣೋ ತನಕನಾದ್ರೂ ಇರ್ಬೇಕಲ್ವಾ ಸರ್? ವೀರಣ್ಣ ಅವ್ರೆ, ನನ್ನ ನಿಮ್ ತಂಗಿ ಅನ್ಕೊಂಡ್ರು ಪರವಾಗಿಲ್ಲ, ಮಗಳ ಅನ್ಕೊಂಡ್ರು ಪರವಾಗಿಲ್ಲ. ಸರ್ಗೋಟಿ ಬೇಡ್ಕೋತಾ ಇದ್ದೀನಿ, ದಯವಿಟ್ಟು 2-3 ದಿನ ನಿಮ್ ತಂಗಿ ಆಸ್ಪತ್ರೆಯಲ್ಲೇ ಇರ್ಲಿ. ಈಗ ನಮ್ ರಾಘವ್ಗೆ ಬೇಕಾಗಿರೋದು ಡಾಕ್ಟರ್ ಆರೈಕೆನೋ ಔಷಧಿಗಳು ಅಲ್ಲ, ನಿಮ್ ತಂಗಿ ಪ್ರೀತಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೋಡಿ, ನನ್ನ ತಂಗಿ ಇಷ್ಟು ದಿನ ಪಡಬಾರದು ಕಷ್ಟಪಟ್ಟಿದ್ದಾಳೆ. ಈಗಷ್ಟೇ ಹಳೆ ನೆನಪುಗಳು ವಾಪಸ್ ಬಂದಿದೆ. ಮತ್ತೆ ಇಂಥ ಸಮಯದಲ್ಲಿ ಅವಳು ನರಕ ಯಾತನೆ ಅನುಭವಿಸೋದು ನನಗೆ ಇಷ್ಟ ಇಲ್ಲ. ದಯವಿಟ್ಟು ಯಾರು ತೊಂದರೆ ಕೊಡಬೇಡಿ. ನನ್ನ ಕ್ಷಮಿಸ್ಬಿಡಿ. ಅಚ್ಚು, ಬಾಮ್ಮ. ಸರ್, ನನ್ನನ್ನು ನಿಮ್ ತಂಗಿ ಅಂತ ಅನ್ಕೊಳ್ಳಿ ಸರ್. ಇದಳಮ್ಮ. ನಮ್ ರಾಘವ್ ಇನ್ನೂ ಪೂರ್ತಿಯಾಗಿ ಗುಣ ಆಗಿಲ್ಲ. ಅವ್ನ್ ಗುಣ ಆಗೋವರೆಗೂ ನಿಮ್ ತಂಗಿ ಅರ್ಚನ ಮಗು ಹತ್ರ ಇರೋಕೆ ಅವಕಾಶ ಮಾಡ್ಕೊಡಿ. ಹೋಗ್ತಿದ್ದೋಸ್ರನ್ನ ವಾಪಸ್ ಕೊಟ್ಟಿದ್ದಾರೆ. ಅವರೇ ಕೊಟ್ಟಿರೋ ಜೀವನ ಮತ್ತೆ ಜೀವ ತೆಗಿಯೋ ತರ ಮಾಡ್ಬೇಡಿ.